Hi, hello, namaskara to all my friends and family. Welcome to my channel, Pavna Ganesh Vlogs. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಿ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿರೋ ರೆಸಿಪಿ ಬಂದು ಹೆಲ್ದಿ ವೆಜ್ ಸಲಾಡ್. ಸೊ ಬನ್ನಿ ಏನೇನು ಪದಾರ್ಥಗಳು ಬೇಕು ನಮ್ಮ ರೆಸಿಪಿಗೆ ಅಂತ ನೋಡ್ಕೊಂಡು ಬಂದುಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಸ್ವಲ್ಪ. ಇದು ಆಪ್ಷನಲ್, ನನಗಿದು ಫ್ಲೇವರ್ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾರಿಗೆ ಇದು ಫ್ಲೇವರ್ ಇಷ್ಟ ಆಗೋದಿಲ್ಲ ಅವ್ರು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು. ಹಾಗೆ ನಾನಿಲ್ಲಿ ಅರ್ಧ ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸೌತೆಕಾಯಿ, ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ. ಹಾಗೆ ನಮಗಿಲ್ಲಿ ಅರ್ಧ ಲಿಂಬೆಹಣ್ಣು ಬೇಕು. ಹಾಗೆ ಒಂದು ಟೀ ಸ್ಪೂನಷ್ಟು ನಮಗೆ ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಬೇಕಾಗತ್ತೆ, ಕಾಳು ಮೆಣಸಿನ ಪುಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಇಲ್ಲಿ ಲೆಟ್ಯೂಸು, ಇದು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟಲ್ಲಿನೂ ಸಿಗತ್ತೆ. ಇದು ಸಿಗ್ತಾ ಇಲ್ಲ ಅನ್ನೋರು ಬೇಕಿದ್ರೆ ನೀವು ಲೆಟ್ಯೂಸ್ ಬದಲಿಗೆ ಕ್ಯಾಬೇಜ್ ಯೂಸ್ ಮಾಡ್ಬೋದು, ಎಲೆಕೋಸನ್ನ ಬಳಸ್ಕೋಬೋದು. ನೋಡಿ ಇಲ್ಲಿ ನಾನು ಸ್ವಲ್ಪ ಯೂಸ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಲೆಟ್ಯೂಸು. ಈಗ ತೊಗೊಬಂದು ಕ್ಲೀನಾಗಿ ನೀವು ಪ್ಲಾಸ್ಟಿಕಲ್ಲಿ ರ್ಯಾಪ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಮೊಳಕೆ ಬರಿಸಿರೋ ಹೆಸ್ರು ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಪಾತ್ರೆಗೆ ನಾವೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ಹೊತ್ತು, ಉಪ್ಪು ಮತ್ತು ಇದು ಲಿಂಬೆಹಣ್ಣಿದೆ ಅಲ್ಲ, ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಒಂದು 5ರಿಂದ 10 ನಿಮಿಷ ಎತ್ತಿಡಬೇಕು ಫ್ರೆಂಡ್ಸ್. ಇವಾಗ ನಾನು ಈ ಪಾತ್ರೆಗೆ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಎತ್ತಿಟ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇಲ್ಲಿ ಇದು 5 ನಿಮಿಷ ಆಗಿದೆ ನೋಡಿ. ಅದು ಕ್ಲೀನಾಗೆಲ್ಲ ಮಿಕ್ಸ್ ಆಗಿ ಉಪ್ಪು ಮತ್ತು ಹುಳಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಎಲ್ಲದ್ರ ಜೊತೆಗೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಯಾರ್ಯಾರು ಡಯಟಲ್ಲಿದ್ದೀರಿ, ಯಾರ್ಯಾರು ಬೊಜ್ಜು ಕರಗಿಸ್ಕೋಬೇಕು ಅಂತಿದ್ದೀರಿ, ಹೊಟ್ಟೆ ಕರಗಿಸ್ಕೋಬೇಕು ಅಂತಿದ್ದೀರಿ, ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಇನ್ನೂ ಇದೇ ಥರ ಹೆಲ್ದಿ ರೆಸಿಪಿ ಬೇಕಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಯಾವ ರೆಸಿಪಿ ಬೇಕಂತನೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.